ನೋಡ್ತಾ ಇದ್ದೀರಾ ಬಿಸಿ ಬಿಸಿ ಸೂಪ್ಗೆ ಎಷ್ಟು ಒಂದು ಜನ ಕ್ಯೂ ನಿಂತು ಕುಡಿತಾರೆ. ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಇಲ್ಲಿ ಕಾಲ್ ಸೂಪ್ ಗಾಡಿಗೆ. ಸೂಪ್ಗೆ ಅಂತಾನೆ ಬಂದು ಅಷ್ಟು ಜನ ಕೂತ್ಕೊಂಡು ಹೋಗ್ತಾರೆ. ಸೂಪರ್ ಆಗಿದೆ. ನಾನು ಟೇಸ್ಟ್ ಮಾಡಿದ್ದೀನಿ ಸೂಪು. ಒಂದ್ಸಲ ಎಲ್ಲರೂ ಟೇಸ್ಟ್ ಮಾಡ್ತಾರೆ. ಬೆಣ್ಣೆ ಎಲ್ಲ ಕೂಡ ಬೆಂದಿರೋದು ಹಾಕ್ಬಿಟ್ಟು ಸಾಂಬಾರು ಇದು ಸೂಪೇನಾ ಸರ್? ಇವಾಗ ರೆಡಿ ಮಾಡಿರೋದು. ನೋಡ್ತಾ ಇದ್ದೀರಾ ಬಿಸಿ ಬಿಸಿ ಸೂಪ್ ಫ್ಲೇವರು. ಎಷ್ಟಾಯ್ತು ನೋಡಿ ನೀವೇ ಸೊ ನಾವಿವತ್ತು ಬಂದಿರೋದು ಕಾಲ್ ಸೂಪ್ ಗಾಡಿ ವಿನಮ್ನಗರದಲ್ಲಿ ಇದೆ. ಇದು ಶಿವಮೊಗ್ಗದಲ್ಲಿ ಬಹಳ ಫೇಮಸ್ ಕಾಲ್ ಸೂಪ್ ಗಾಡಿ ಅಂತ. ಸೊ ಮೊಟ್ಟೆ ದೋಸೆ, ಪಾಯ, ಕಾಲ್ ಸೂಪು, ಬೋಟಿ ಬಿರಿಯಾನಿ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಮೊಟ್ಟೆ ದೋಸೆ ಮತ್ತೆ ಕಾಲ್ ಸೂಪಿಗೆ ಬಹಳ ಫ್ಯಾನ್ ಬೇಸ್ ಇದೆ ಇಲ್ಲಿ. ತುಂಬಾನೇ ಫೇಮಸ್ ಇದು. ಸೊ ಬನ್ನಿ ಹೋಗೋಣ. ಸೊ ಇದು ಪಾಯ ರೆಡಿ ಮಾಡ್ಕೊಂಡಿದ್ದೀರಾ? ಇಟ್ಕೊಂಡಿರ್ತೀವಿ. ಇದನ್ನ ಮಸಾಲೆಗೆ ಹಾಕಿ ಕೊಡ್ತೀವಿ. ಅಂದ್ರೆ ಅದ್ರಲ್ಲಿ ಉಪ್ಪು ಖಾರ ಇರಲ್ಲ, ಕಮ್ಮಿ ಇರುತ್ತೆ. ಇದು ದೋಸೆಗೆ ಸಿಗಲ್ಲ, ಚೆನ್ನಾಗಿರುತ್ತೆ. ಈ ತರ ಇರುತ್ತೆ. ಫುಲ್ ಸ್ಮೂತ್ ಇದೆ, ಹಂಗಾಗಿ ಸ್ವಲ್ಪ ಹಾಕೊಂತೀವಿ. ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಇದು ಮಾಡಿದ್ರೆ ನೋಡಿ ಈ ತರ ಕಲ್ಸೋಗ್ಬಿಡುತ್ತೆ. ಫುಲ್ ಈ ತರ ಕಲ್ಸೋಗ್ಬಿಡುತ್ತೆ ಫುಲ್. ಹೇಳಿ ನಿಮ್ಮ ಹೆಸರು ಸರ್? ಚಂದು ಅಂತ. ಓಕೆ, ಎಷ್ಟು ಸರ್ ಸ್ಟಾರ್ಟ್ ಮಾಡಿದ್ದೀನಿ ಸರ್? ಸ್ಟಾರ್ಟ್ ಮಾಡಿ 1 year ಆಗ್ತದೆ. 1 year. ಸ್ಟಾರ್ಟಿಂಗು ಏನಿರಲಿಲ್ಲ, ಬಟ್ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಬಂತು. ಅದು ಸ್ಟಾರ್ಟ್ ಮಾಡಿದ್ಮೇಲೆ ಅನ್ಲಿಮಿಟೆಡ್ ಆಗಿ ನಾನ್ ಸ್ಟಾಪ್ ಹೊಡಿತಾನೆ ಇದೆ. ಏನು ಸರ್ ನಿಮ್ಮ ಶಾಪ್ ನಮ್ದು ಸರ್? ಏನು ಹೋಟೆಲ್ ನೇಮೇ? ಸರ್ ಕಾಲ್ ಸೂಪ್ ಗಾಡಿ ಅಂತ. ಓಕೆ. ಎವ್ರಿ ಡೇ ಓಪನ್ ಇರುತ್ತೆ. ಹಾಂ. ಡೈಲಿ ಒಂದೊಂದು ಥರ ರೈಸ್ ಐಟಮ್ ಸಿಗುತ್ತೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಸೂಪಿಗೆಲ್ಲ ತುಂಬ ಜನ ಇಷ್ಟಪಟ್ಟು ದೂರದಿಂದ ಬರ್ತಾರೆ. ಈ ಕಡೆ ಸಾಗರ, ಸವಳಂಗ, ಶಿಕಾರಿಪುರ, ಈ ಕಡೆ ಹೋದ್ರೆ ಭದ್ರಾವತಿ ಎಲ್ಲ ಬ್ಯಾಚ್ ಬರ್ತಾರೆ ಹುಡುಗರು. ಅಲ್ಲಿಂದ ಎಲ್ಲ ಬಂದು ಹೋಗ್ತಾರೆ. ತುಂಬ ಜನ ಬರ್ತಾರೆ ಸರ್. ಫೋನ್ ಮಾಡ್ಕೊಂಡು ಬರ್ತಾರೆ. ನಾವು ಬೆಳಿಗ್ಗೆ ಎದ್ದಿರಲ್ಲ, ಅಷ್ಟೊತ್ತಿಗೆ ಫೋನ್ ಮಾಡ್ತಾರೆ. ಓಕೆ. ಎಷ್ಟೊತ್ತಿಗೆ ಸರ್ ಸ್ಟಾರ್ಟ್ ಮಾಡೋದು? ಬೆಳಿಗ್ಗೆ 6 ಗಂಟೆಯಿಂದ 11 o'clock. 6 ಗಂಟೆಯಿಂದ 11 ಗಂಟೆಗಿಂತ ಲಾಸ್ಟ್ ಇರುತ್ತೆ. ಫೋನ್ ಕಾಲ್ಗಳೆಲ್ಲ ಬರ್ತಾ ಇರ್ತದೆ. ಹಲೋ, ಹಾಂ ಒಂದು ಮನೆ ಬಂದಿದೆ. ಇಲ್ಲೇ ಎಲ್ಲ ಕಟ್ಟಿದ್ದೀನಿ. ಫೋನ್ ಮಾಡ್ಕೊಂಡು ಬರ್ತಾರೆ ಸರ್. ಸಂಡೇ ಟೈಮು ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ಕಸ್ಟಮರ್ಸ್ಗೆ ಬರೋರಿಗೆ ಬೇಜಾರಾಗಬೇಡಿ ಅಂತ ಹೇಳ್ಬೇಡಿ. ಯಾಕಂದ್ರೆ ಇಲ್ಲಿ ಫುಲ್ ಕ್ರೌಡ್ ಇರುತ್ತೆ, ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ಏನೇನು ಸರ್ ವೆರೈಟೀಸ್ ಏನೇನು? ಸರ್ ವೆರೈಟೀಸು ದೋಸೆ, ಮೊಟ್ಟೆ ದೋಸೆ ಮೇನ್ ಬಂದು ಕಾಲ್ ಸೂಪ್ ಮೇನ್. ಓಕೆ. ಅದು ಬಿಟ್ಟರೆ ಎಗ್ ದೋಸೆ, ಅದು ಬಿಟ್ಟರೆ ಚಿಕನ್ ಪಲಾವ್. ತುಂಬ ಜನ ಒಂದೊಂದು ರೈಸಿಗೆ ಒಂದೊಂದು ಫಾಲೋವರ್ಸ್ ಇದ್ದಾರೆ ಸರ್. ಚಿಕನ್ ಪಲಾವ್ಗೆ ತುಂಬ ಜನ ಬರ್ತಾರೆ. ಮತ್ತು ಬೋಟಿ ಬಿರಿಯಾನಿ ಮಾಡಿದ್ರೆ ಅದು ತುಂಬ ಫಾಲೋವರ್ಸ್ ಇದ್ದಾರೆ ಅದಕ್ಕೊಂದು. ಮತ್ತು ಗೀ ರೈಸ್ಗೆ ಬೇರೆ ಫಾಲೋವರ್ಸ್ ಇದ್ದಾರೆ. ಅದರ ತುಂಬ ಇಷ್ಟಪಟ್ಟು ಬರ್ತಾರೆ. ನಾವು ಡೈಲಿ ಒಂದೊಂದೇ ರೈಸ್ ಆದರೆ ಬೇಜಾರಾಗುತ್ತೆ. ಡೈಲಿ ಒಂದೊಂದು ಥರ ರೈಸ್ ಇಟ್ಟಿದ್ದೀವಿ. ಓಕೆ. ಎವ್ರಿ ಡೇ ಮೆನು ಚೇಂಜ್ ಇರುತ್ತೆ. ಎವ್ರಿ ಡೇ ರೈಸ್ ಐಟಮ್ ಚೇಂಜ್ ಆಗುತ್ತೆ. ಇದೆಲ್ಲ ನಾರ್ಮಲ್ ಇರುತ್ತೆ. ದೋಸೆ, ಮೊಟ್ಟೆ ದೋಸೆ, ಚಿಕನ್ ಚಾಪ್ಸು, ಪಾಯ, ಕಾಲ್ ಸೂಪು ಅದೆಲ್ಲ ರೆಡಿ ಇರುತ್ತೆ. ಮತ್ತು ರೈಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಮಂಡೇ ರಜೆ ಇರುತ್ತೆ. ಮಂಡೇ ರಜೆ. ಡಾಕ್ಟರ್ಗಳು ಮತ್ತೆ ಇನ್ಸ್ಪೆಕ್ಟರ್ಸ್ ಎಲ್ಲ ತುಂಬ ಜನ ಬರ್ತಾರೆ ಸರ್. ರೋಡ್ ಸೈಡ್ ಅಂದ್ರೂ ಅಫಿಷಿಯಲ್ ಜನ ತುಂಬ ಬರ್ತಾರೆ. ಎಷ್ಟು ಸರ್ ಒಂದು ಗೀ ರೈಸ್? ಸರ್ ಇದು ಫುಲ್ಲಿಗೆ 60 rupees ಸರ್. ಇದು 1.5 ಗೀ ರೈಸ್. ಒಂದು ಜೋಶಿ ಅಂತ ಸರ್. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ದೇವರಾಜ್ ಅಂತ. ಓಕೆ. ಏನು ಸರ್ ಈ ಕಾಲ್ ಸೂಪ್ ಗಾಡಿ ಬಗ್ಗೆ ಹೇಳೋದು? ಕಾಲ್ ಸೂಪ್ ಗಾಡಿ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಕೂಡ ಬಹಳ ಈ ನಮ್ಮದ ಜನಸಾಮಾನ್ಯರಿಗೆ ಹೊರಗಡೆ ಎಲ್ಲ ಕೂದ್ವಿ ಅಂದ್ರೆ ಈ 50 ರೂಪಾಯಿ 60 ರೂಪಾಯಿ ತಗೊಂತಾರೆ. ಇದೇ ಟೇಸ್ಟ್ ಕೊಡಲ್ಲ. ಅದು 20 ರೂಪಾಯಿಗೆ ಈ ಟೇಸ್ಟ್ ಕೊಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಶಿವಮೊಗ್ಗದಲ್ಲಿ ಬಹಳ ಚೀಪು. ಬರೀ ನಾವು ಹೇಳೋದಕ್ಕಿಂತ ಪ್ರತಿ ಭಾನುವಾರ ನೀವು ಜನ ನೋಡಿ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಮತ್ತೆ ಎಲ್ಲಾ ಫುಡ್ಗಳು ಅಷ್ಟೇ.
ಅದರಲ್ಲೂ ಮೊಟ್ಟೆ ದೋಸೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. 20 ರೂಪಾಯಿ ಕೊಡ್ತಾರೆ ಒಂದು ಮೊಟ್ಟೆ ದೋಸೆ. ಹೊರಗಡೆ ತೊಗೊಳಕೋದು ಅಂದರೆ 50 ರೂಪಾಯಿ, ಅದು 20 ರೂಪಾಯಿ ಕೊಡ್ತಾರೆ. ಅಂದರೆ ಸರ್ವಿಸ್ ಮೈಂಡ್, ಯಾವಾಗಲೂ ಮನುಷ್ಯನಿಗೆ ಸರ್ವಿಸ್ ಮೈಂಡ್ ಇದ್ದು ಅಂದರೆ ಜನಸಾಮಾನ್ಯರು ಎಲ್ಲರೂ ಬಂದು ಅಚ್ಚುಕಟ್ಟಾಗಿ ಊಟ ಮಾಡ್ತಾರೆ. ಇದು ಬಹಳ ಮುಖ್ಯ. ದುಡ್ಡು ಕಳಿತೀವಿ ಬಿಡ್ತೀವಿ, ಅದೇ ಸರ್ವಿಸ್ ಮೋಟೋ ಇದೆಯಲ್ಲ ಅದು ನಿಜಕ್ಕೂ ಕೂಡ ಬಹಳ ಅದ್ಭುತವಾಗಿರ್ತದೆ. ಆ ಮೇಡಮ್ ಅವರು ಅಷ್ಟೇ, ಅವರು ಅಷ್ಟೇ ಬಂದಂಥ ಎಷ್ಟೋ ಜನ ಕೆಲವರೆಲ್ಲ ದುಡ್ಡು ಕೊಡ್ತಾರೆ, ಕೆಲವು ಕೊಡದೇ ಇದ್ದನೂ ಹೋಗ್ತಾರೆ. ಬಟ್ ಏನಾಗುತ್ತೆ ಅಂದರೆ ಸರ್ವಿಸ್ ಲೋಗೋ ಇದೆಯಲ್ಲ ಅದು ಬಹಳ ಮುಖ್ಯ. ತುಂಬ ಚೆನ್ನಾಗಿದೆ ಸರ್ವಿಸ್. ನೀವು ರೆಗ್ಯುಲರ್ ಕಸ್ಟಮರ್ ಸರ್? ಸರ್ ನಾವು ರೆಗ್ಯುಲರ್ ಇಲ್ಲೇ ವಾಕ್ ಮಾಡಕ್ಕೆ ಬರ್ತೀವಿ. ಬೆಳಗ್ಗೆ ಫ್ರೀಡಮ್ ಪಾರ್ಕಲ್ಲಿ ಆಯಿತು ಅಂದರೆ ಅಲ್ಲಿ ಹೋಗೋದಿಲ್ಲ. ಆರಾಮ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ನಾವು ಅದೇನೋ ದುಡ್ಡು ಕೊಟ್ಟು ಆ ವಿಷ ಕುಡಿ ಅನ್ನೋಂಥ ಆ ಥರ ಮಾಡ್ತಾರೆ. ಇಲ್ಲ ಅದೇ ಸಾಮಾನ್ಯವಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾರೆ. 20 ರೂಪೀಸಿಗೆ ಎಗ್ ದೋಸೆ. ಈ ಎಗ್ ದೋಸೆ 20 ಸಿಂಗಲ್ ಸರ್. ಓಕೆ. ಇವತ್ತು ಯಾರು ಕೊಡ್ತಾರೆ, ಒಂದು ಆಮ್ಲೆಟ್ ತಗೊಂಡಿವಿ ಅಂದ್ರೆ 30 ರೂಪಾಯಿ ತಗೊಂತಾರೆ. ಹೌದು. ಆದ್ರೆ ದೋಸೆ ವಿತ್ ಮೊಟ್ಟೆ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ಎಗ್ಗೆ 10 ಒಂದು ಎಗ್ಗೆ 10 ಬಾಲ್ಡ್ ಎಗ್ 10 ರೂಪೀಸ್ ಅಲ್ಲ ಸರ್, 15 ರೂಪಾಯಿ ಬಾಲ್ಡ್ ಎಗ್. ಅದರಲ್ಲೂ ಮೊಟ್ಟೆ ದೋಸೆನ 20 ರೂಪಾಯಿ ತಗೊಂತಾರೆ. ಒಂದು ಪ್ಲೇಟ್ ತಿನ್ಬಿಟ್ವಿ ಅಂದ್ರೆ ನಮ್ಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿದೋಯ್ತು. ಇನ್ನು ಮಧ್ಯಾಹ್ನದವರೆಗೂ ನಾವು ಅಲ್ಲಾಡಲ್ಲ. ಕಾಲ್ ಸೂಪ್ ಬಗ್ಗೆ? ಕಾಲ್ ಸೂಪ್ ಚೆನ್ನಾಗಿದೆ ಸರ್. ಕಾಲ್ ಸೂಪು ಮತ್ತೆ ಒಂದು ವೈಟ್ ಗೀ ರೈಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಟೋಟಲ್ ಹೇಳ್ಬೇಕಾಯ್ತು ಅಂದ್ರೆ ಜನಸಾಮಾನ್ಯರಿಗೆ ಒಂದು ಉತ್ತಮವಾದ ಸೇವೆ ಮಾಡ್ತಾ ಇದ್ದಾರೆ. ಅದು ದುಡ್ಡು ಮಾಡ್ಕೊಂಡ್ರೆ ಅವ್ರಿಗೂ ಲಾಭ ಇರುತ್ತೆ, ಬಟ್ ಆ ಸರ್ವಿಸ್ ಲೋಗೋ ಇದೆಯಲ್ಲ ಅದು ಬಹಳ ಮುಖ್ಯ. ನಿಮ್ಗೆ ಏನು ಇಷ್ಟ ಸರ್? ತುಂಬಾ ಸರ್ ನನಗೆ ಸೂಪ್ ಅಂದ್ರೆ ಬಹಳ ಇಷ್ಟ, ಮೊಟ್ಟೆ ದೋಸೆ ಬಹಳ ಇಷ್ಟ. ದೋಸೆ ಸೂಪ್? ಸೂಪ್ ಅದು ಮೇಯ್ನು. ಈಗ ನಾವೇನ್ ಗೊತ್ತಾ, ಕೆಲವು ಬಡ ಈ ಮಿಡ್ಲ್ ಕ್ಲಾಸ್ ವರ್ಷನ್ ಇರ್ತವೆ, ನಮಗೆ ಬಿರಿಯಾನಿ ಅದನ್ನ ಇರೋದಕ್ಕಿಂತ ಒಂದು ಬ್ರೇಕ್ಫಾಸ್ಟಿಗೆ ಏನು ಮಾಡ್ತೀವಿ, ಒಂದು 50 ರೂಪಾಯಿ ತೊಗೊಳ್ಳೋ ವೆಜ್ ತಿನ್ನೋದಕ್ಕಿಂತ ಒಂದು ನಾನ್ ವೆಜ್ ಆದಂಗೆ ಆಗ್ಬಿಡ್ತವೆ. ಹಂಗೆ ಅಷ್ಟೇ. ಥ್ಯಾಂಕ್ ಯು ಸರ್. 100 ರೂಪೀಸ್ ಟೋಟಲ್ ಅಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. 100 ರೂಪೀಸ್ ಅಲ್ಲ ಸರ್, 50 ರೂಪೀಸ್ ಕೊಟ್ರೆ ಸೂಪ್ ಕುಡಿದ್ಬಿಟ್ಟು 60 ರೂಪಾಯಿ 2 ದೋಸೆ ತಿನ್ಕೊಂಡು ಹೋಗ್ತೀವಿ. ಇವತ್ತಿನ ಸಾಕಲ್ಲ ಸರ್ 2 ದೋಸೆ ಅಂದ್ರೆ. ಈಗ ನೀವೇ ನೋಡಿದ್ರೆ 2 ದೋಸೆ, ಒಂದು ಸೂಪ್ ಆದ್ರೆ ಬೆಳಗಿನ ಡೈಜೆಷನ್ ಸಾಕು. ತಿನ್ನೋದಿಕ್ಕಾಗಿ ಬದುಕೋದಿಕ್ಕಾಗಿ. ಥ್ಯಾಂಕ್ ಯು ಸರ್.